ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಹೋರಾಟಗಾರ ಮಿತ್ರರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ಸಂವಿಧಾನ ಸಂರಕ್ಷಣಾ ಪಡೆಯ ಒಂದು ಕಟ್ಟಬೇಕು ಅಂತಕ್ಕಂಥ ಒಂದು ಮಹದಾಸೆಯನ್ನು ಇಟ್ಕೊಂಡು ಈ ಒಂದು ಮುಂದಿನ ಒಂದು ವರ್ಷ ಅಥವಾ ಇನ್ನು 2 ವರ್ಷಗಳ ಕಾಲ ನಾವು ಈ ಕೆಲಸ ಮಾಡಬೇಕು ಅನ್ನೋ ಥರದ್ದು ಏನು ತೀರ್ಮಾನಗಳನ್ನು ನೂರ್ ಶ್ರೀಧರ್ ಅವರು ಇಲ್ಲಿ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ನಿಜಕ್ಕೂ ಅದು ಅತ್ಯುತ್ತಮವಾದ ಒಂದು ಕಾರ್ಯ ಅಂತ ನಾನಾದರೂ ಭಾವಿಸ್ಕೋತೇನೆ. ಹಾಗಾಗಿ ಸಂವಿಧಾನ ಬಂದು 75 ವರ್ಷ ಆಗಿದೆ. ಸಂವಿಧಾನದ ಆಶಯಗಳಿಂದ ಕಾರಣಕ್ಕಾಗಿ ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ಇಲ್ಲಿ ನೆರೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದಷ್ಟು ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೇವೆ, ಕಾಲಿಗೆ ಚಪ್ಪಲಿ ಹಾಕ್ತಾ ಇದ್ದೇವೆ, ಕೆಲವರು ಸೂಟು ಬೂಟು ಹಾಕ್ಕೊಂಡಿದ್ದೇವೆ, ಕೆಲವರು ವೆಹಿಕಲ್ಗಳು ತೆಗೆದುಕೊಂಡಿದ್ದಾರೆ, ಒಂದಷ್ಟು ಓದ್ಕೊಂಡಿದ್ದಾರೆ, ನೌಕರಿ ಹಿಡಿದಿದ್ದಾರೆ. ಈ ಥರ ಒಂದು ಉತ್ತಮವಾದ ಒಂದು ಸಣ್ಣ ಬದಲಾವಣೆ ಅಂತೂ ಕಾಣ್ತಾ ಇದೆ. ಆದರೆ ಬದಲಾವಣೆ ಆಗಬೇಕಾದ್ದು ಇನ್ನೂ ಭಾಳಷ್ಟಿದೆ. ಯಾಕೆ ಅಂದರೆ ನಮ್ಮಪ್ಪ 5ನೇ ತರಗತಿ, ನಾನು BCom ಅವ್ರಿಗೆ ಓದಿದೆ, ನನ್ನ ಮಕ್ಕಳು 3 ಜನ ಡಿಗ್ರಿ ತೊಗೊಂಡಿದ್ದಾರೆ. ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಂತರದ 2ನೇ ತಲೆಮಾರು ಅಕ್ಷರ ಲೋಕಕ್ಕೆ ಕಣ್ಣು ಬಿಟ್ಟ ಮೇಲೆ ಆಗಿರ್ತಕ್ಕಂಥ ಬದಲಾವಣೆ. ಆ ಬದಲಾವಣೆಯಿಂದಾಗಿ ನಾವು ಇಲ್ಲಿ ಇವತ್ತು ಸೇರಿಕೊಂಡಿದ್ದೇವೆ. ಇನ್ನು ಅದಕ್ಕೂ ಹಿಂದೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಹೇಗಿದ್ದರು ನಮ್ಮ ಜನಗಳು, ಹೇಗಿದ್ದರು ಬಡವರು, ಅದು ಯಾವುದೇ ಜಾತಿಯಾಗಿರಲಿ ಎಲ್ಲ ಜಾತಿಯ ಬಡವರುಗಳ ಪರಿಸ್ಥಿತಿ ಹೇಗಿತ್ತು, ಅದರಲ್ಲಿ ಸಂವಿಧಾನದ ಕಾರಣಕ್ಕಾಗಿ ಒಂದಷ್ಟು ಬದಲಾವಣೆಗಳನ್ನು ನಾವು ನೋಡಿದ್ದೇವೆ, ನಾವು ಕಂಡುಕೊಂಡಿದ್ದೇವೆ, ತಿಳ್ಕೊಂಡಿದ್ದೇವೆ. ಇದನ್ನು ಹೇಗಾದರೂ ಮಾಡಿ ಅದನ್ನು ಇನ್ನೂ ಸಂವಿಧಾನದ ಎಲ್ಲೋ ಒಂದಷ್ಟು ಅಂಶ ಬಂದಿರೋ ಕಾರಣಕ್ಕೋಸ್ಕರ ಇಷ್ಟು ಬದಲಾವಣೆ ಆಗಿದೆ ನಮ್ಮ ಜೀವನದಲ್ಲಿ. ಆದರೆ ಸಂಪೂರ್ಣವಾಗಿ ಸಂವಿಧಾನ ಅನುಷ್ಠಾನಗೊಂಡುಬಿಟ್ರೆ ಸಂವಿಧಾನದ ಎಲ್ಲ ಆಶಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಎಲ್ಲ ಕನಸುಗಳ ಅದನ್ನು ಸಂವಿಧಾನದ ಮೂಲಕ ಅದನ್ನು ಹೇಳಿದ್ದಾರೆ. ಆ ಎಲ್ಲ ಆಶಯಗಳು ಈಡೇರಿದರೆ, ಆಶಯಗಳು ಜಾರಿಗೆ ಬಂದುಬಿಟ್ರೆ ಇನ್ನೆಷ್ಟು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಇನ್ನೆಷ್ಟು ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಸಂವಿಧಾನವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಆ ಸಂವಿಧಾನವನ್ನು ಈಗ ಸಂವಿಧಾನ ಈ ಥರದ ಒಂದು ಸಣ್ಣ ಬದಲಾವಣೆಯನ್ನೇ ಸಹಿಸ್ಕೊಳ್ಳಿಕ್ಕಾಗದೇ ಇರತಕ್ಕಂಥ ಮನುವಾದಿಗಳು ಇದನ್ನು ಹೇಗಾದರೂ ಮಾಡಿ ಸಂವಿಧಾನವನ್ನು ಬದಲಾಯಿಸೋಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು, ಸಂವಿಧಾನದ ಪ್ರತಿಗಳನ್ನು ಸುಟ್ಟರು. ಹೀಗೆ ಸಂವಿಧಾನದ ವಿರುದ್ಧ ನಿರಂತರವಾದ ದಾಳಿಯನ್ನು ಮಾಡ್ತಾ ಇದ್ದಾರೆ. ಅದರ ಸಂರಕ್ಷಣೆಗಾಗಿ ಸಂರಕ್ಷಣಾ ಪಡೆಯೊಂದನ್ನು ಕಟ್ಟಬೇಕು ಅಂತಕ್ಕಂಥ ಈ ಸಮಾವೇಶದ ಉದ್ದೇಶ ಏನಿದೆ ಅದು ತುಂಬ ಅರ್ಥಪೂರ್ಣ, ಅದು ಅತ್ಯಗತ್ಯ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಈಗ ಒಂದು ಎಲ್ಲ ಸಂಘಟನೆಗಳು ಕೂಡ ಇಲ್ಲಿ ಎಲ್ಲ ರೈತರು ಇದ್ದಾರೆ, ರೈತ ಸಂಘಟನೆ, ದಲಿತ ಸಂಘಟನೆ, ಕಾರ್ಮಿಕ ಸಂಘಟನೆ, ಮಹಿಳಾ ಸಂಘಟನೆ, ವಿದ್ಯಾರ್ಥಿ ಯುವಜನರ ಸಂಘಟನೆಗಳು ಎಲ್ಲರೂ ಕೂಡ ಇದ್ದೀವಿ ನಾವಿಲ್ಲಿ. ಆದರೆ ಬಿಡಿಯಾದ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಬಿಡಿಯಾದ ಹೋರಾಟಗಳು ದೇವನೂರು ಮಾದೇವ್ ಅವರು ಹೇಳಿರುವ ರೀತಿಯಲ್ಲಿ ಒಂಟಿ ಕಾಲಿನ ನಡಿಗೆ ರೀತಿ ಆಗ್ತಾ ಇದೆ. ನಾವು ಎಷ್ಟೇ ಇದು ಮಾಡಿದರೂ ಕೂಡ, ಎಷ್ಟೇ ವೇಗವಾಗಿ ಹೋಗ್ತಾ ಇದ್ರು ಅದು ಒಂಟಿ ಕಾಲಿನ ನಡಿಗೆ ಆಗ್ತಾ ಇದೆ. ಹಾಗಾಗಿ ಬಿಡಿಯ ಹೋರಾಟಗಳಿಂದ ಬದಲಾವಣೆ ಸಾಧ್ಯ ಇಲ್ಲ, ಸಂವಿಧಾನದ ಸಂರಕ್ಷಣೆ ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಎಲ್ಲ ಹೋರಾಟಗಾರರನ್ನ, ಸಮಾನ ಮನಸ್ಕರಾಗಿರ್ತಕ್ಕಂಥ ಎಲ್ಲ ಹೋರಾಟಗಾರರನ್ನ ಒಂದುಗೂಡಿಸುವ ಮೂಲಕ ಈ ಕಾರ್ಯವನ್ನು ನಾವು ಸಾಧಿಸ್ಬೋದು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಏನು ಈ ಒಂದು ಸಮಾವೇಶದಲ್ಲಿ ಸೇರಿದ್ದೀವಿ. ಆ ಸಮಾವೇಶದ ಈ ಒಂದು ಸಂದರ್ಭದಲ್ಲಿ ನನಗೆ ಚಂದ್ರಪ್ರಸಾದ್ ತ್ಯಾಗಿ ಅವರು ಒಂದು ಮಾತು ಹೇಳ್ತಾ ಇದ್ರು. ಗುರು, ನಾವು ಮೊದಲೆಲ್ಲ ಹಳ್ಳಿಗಳಿಗೆ ಹೋಗಿ ಎಲ್ಲ ಎದ್ದೇಳಿ ಬಂಧುಗಳೇ, ಎದ್ದೇಳಿ, ಎಚ್ಚರಾಗಿ, ಎದ್ದೇಳಿ, ಜಾಗೃತರಾಗಿ ಅಂತಿದ್ದೋ. ಆದರೆ ಇವತ್ತು ಜನ ಎದ್ದು ದಿಕ್ಕಾಪಾಲವಾಗಿ ಓಡ್ತಿದ್ದಾರೆ ಅಂತ ಹೇಳಿದ್ರು. ಬಹುಶಃ ಈ ಹೋರಾಟದ ಈ ಸಂಘಟನೆಗಳು ಕೂಡ ಒಂದು ರೀತಿಯಲ್ಲಿ ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಅವ್ರನ್ನೆಲ್ಲ ಒಟ್ಟುಗೂಡಿಸ್ತಕ್ಕಂಥ ಒಂದು ಕೆಲಸ ಈ ಸಂವಿಧಾನ ಸಂರಕ್ಷಣಾ ಪಡೆಯ ಉದ್ದೇಶಕ್ಕಾಗಿ ದಲಿತ ಸಂಘರ್ಷ ಸಮಿತಿ ಯಾವತ್ತೂ ಕೂಡ ನಿಮ್ಮ ಜೊತೆ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರಗಳು. ಜೈ ಭೀಮ್, ಜೈ ಭಾರತ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.